ಬ್ರೆಡ್ ಅನ್ನು ಬಳಸಿ ತುಂಬಾ ವೆರೈಟಿಯ ಸ್ನಾಕ್ಸ್ ಅನ್ನು ಮಾಡ್ತೇವೆ. ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ ನಿಂದ ಒಂದು ರುಚಿಕರವಾದ ಸ್ನಾಕ್ಸ್ ಅನ್ನು ಮಾಡೋದನ್ನ ತಿಳಿಸ್ತೇವೆ. ಅದೇ ಬ್ರೆಡ್ ಮಸಾಲ. ಉಡುಪಿಯ ಹೋಟೆಲ್ಗಳಲ್ಲಿ ಸಿಗುವ ತರ ಬ್ರೆಡ್ ಮಸಾಲವನ್ನು ಹೇಗೆ ಮಾಡೋದು ಅಂತ ಮುಂದೆ ನೋಡೋಣ. ಬ್ರೆಡ್ ಮಸಾಲದಲ್ಲಿ ಮಸಾಲೆ ಇರಲೇಬೇಕಲ್ವಾ? ಮೊದಲಿಗೆ ನಾವು ಮಸಾಲೆಯನ್ನು ರುಬ್ಬಿಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನಲ್ಲಿ 8 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ 1 ಇಂಚಿನಷ್ಟು ಶುಂಠಿಯನ್ನು ರಫ್ ಆಗಿ ಕಟ್ ಮಾಡ್ಕೊಂಡು ಹಾಕಿ. ಇದರ ಜೊತೆಗೆ 3 ಬ್ಯಾಡಗಿ ಒಣಮೆಣಸನ್ನು ಹಾಕಬೇಕು. 1 ಹಿಡಿ ಗೋಡಂಬಿಯನ್ನು ಹಾಕಿ. ಗೋಡಂಬಿಯಿಂದ ಬ್ರೆಡ್ ಮಸಾಲಾಗೆ ಒಳ್ಳೆ ಟೇಸ್ಟ್ ಬರ್ತದೆ. 2 ಹಸಿಮೆಣಸನ್ನು ಹಾಕ್ತೇನೆ. ಆಲ್ರೆಡಿ ಒಣಮೆಣಸನ್ನು ಹಾಕಿರೋದ್ರಿಂದ 2 ಮಾತ್ರ ಹಸಿಮೆಣಸನ್ನು ಹಾಕ್ತೇನೆ. 4 ಸಣ್ಣ ಗಾತ್ರದ ಟೊಮ್ಯಾಟೊ ಅಥವಾ 2 ಮೀಡಿಯಂ ಸೈಜ್ನ ಟೊಮ್ಯಾಟೊವನ್ನು ರಫ್ ಆಗಿ ಹೆಚ್ಚಿಕೊಂಡು ಹಾಕಬೇಕು. ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ಮಸಾಲೆಯ ಟೇಸ್ಟ್ ಹುಳಿ ಆಗ್ತದೆ. ಈ ಎಲ್ಲಾ ಸಾಮಗ್ರಿಗಳನ್ನು ಹಾಕಿದ ಮೇಲೆ ಇದಕ್ಕೆ ಮುಚ್ಚಳವನ್ನು ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ತೇನೆ. ಇದನ್ನು ರುಬ್ಬಿಕೊಂಡ ನಂತರ ಇದರ ಟೆಕ್ಸ್ಚರ್ ನೋಡಿ. ಇದರಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಹೋಟೆಲ್ಗಳಲ್ಲಿ ಮಸಾಲೆಗೆ ಒಳ್ಳೆ ಕಲರ್ ಬರ್ಲಿಕ್ಕೆ ರೆಡ್ ಫುಡ್ ಕಲರ್ ಅನ್ನು ಬಳಸ್ತಾರೆ. ಆದ್ರೆ ನಾನಿಲ್ಲಿ ಹಾಕಿಲ್ಲ. ಸದ್ಯಕ್ಕೆ ಇದನ್ನು ಬದಿಗಿಡೋಣ. ಒಂದು ಪ್ಲೇಟ್ನಲ್ಲಿ 7 ಬ್ರೆಡ್ ಸ್ಲೈಸ್ಗಳನ್ನು ತೆಗೆದುಕೊಳ್ಳಿ. ಪ್ರತಿಯೊಂದು ಬ್ರೆಡ್ ಸ್ಲೈಸ್ಗಳನ್ನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಬೇಕು. ನೀವು ಬ್ರೆಡ್ನ ಬದಲಿಗೆ ಲಾದಿ ಪಾವನ್ನು ಸಹ ತೆಗೆದುಕೊಳ್ಬಹುದು. ಲಾದಿ ಪಾವನ್ನು ಕೈಯಿಂದನೇ ರಫ್ ಆಗಿ ತುಂಡು ಮಾಡ್ಕೊಳ್ಬಹುದು. ಇದು ನೋಡಿ ಎಕ್ಸಾಕ್ಟ್ ಸ್ಕ್ವೇರ್ ಶೇಪ್ ಆಗಿ ತುಂಡು ಮಾಡ್ಕೊಂಡಿದ್ದೇನೆ. ಇದನ್ನೆಲ್ಲ ತುಂಡು ಮಾಡ್ಕೊಂಡ್ಮೇಲೆ ನಾವೀಗ ಬ್ರೆಡ್ ಮಸಾಲವನ್ನು ಮಾಡೋಣ. ನೀವು ಮಸಾಲೆ ರುಬ್ಬಿಕೊಂಡ ನಂತರ ಈ ಬ್ರೆಡ್ ಅನ್ನು ಕಟ್ ಮಾಡ್ಕೊಂಡಿಟ್ರೆ ತುಂಬಾ ಕ್ವಿಕ್ ಆಗಿ ಬ್ರೆಡ್ ಮಸಾಲವನ್ನು ಮಾಡ್ಲಿಕ್ಕಾಗ್ತದೆ. ಮೊದಲಿಗೆ ಒಂದು ಪ್ಯಾನ್ ನಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳಿ. ಇದಕ್ಕೀಗ ಬ್ರೆಡ್ ತುಂಡುಗಳನ್ನು ಹಾಕೊಂಡು ಚೆನ್ನಾಗಿ ಹುರಿಬೇಕು. ಇದು ಆಕ್ಚುಲಿ ಆಪ್ಷನಲ್ ಸ್ಟೆಪ್. ನಿಮ್ಗೆ ಬೇಕಾದ್ರೆ ಮಾತ್ರ ತುಪ್ಪದಲ್ಲಿ ಹುರಿಯಿರಿ. ಆದ್ರೆ ಈ ರೀತಿ ಮಾಡೋದ್ರಿಂದ ಈ ಬ್ರೆಡ್ ಮಸಾಲದ ರುಚಿ ಇನ್ನೂ ಜಾಸ್ತಿ ಆಗಿರ್ತದೆ. ಇದನ್ನು ಸಣ್ಣ ಮತ್ತು ಮೀಡಿಯಂ ಫ್ಲೇಮ್ ನ ನಡುವೆ ಒಳ್ಳೆ ಗೋಲ್ಡನ್ ಕಲರ್ ಬರುವ ತನಕ ರೋಸ್ಟ್ ಮಾಡ್ಕೊಳ್ಬೇಕು. ಈ ರೋಸ್ಟ್ ಮಾಡಿಕೊಂಡ ಬ್ರೆಡ್ ತುಂಡುಗಳನ್ನು ಒಂದು ಪ್ಲೇಟ್ಗೆ ವರ್ಗಾಯಿಸಿ. 2 ನಿಮಿಷ ಇದನ್ನು ಬದಿಗಿಡ್ತೇನೆ. ಈಗ ಸೇಮ್ ಪ್ಯಾನ್ ನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಸಣ್ಣಗೆ ಹೆಚ್ಚಿಕೊಂಡ 2 ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಹಾಕಬೇಕು. ಈಗ ಮೀಡಿಯಂ ಫ್ಲೇಮ್ ನಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಹುರಿಯಿರಿ. ಸ್ವಲ್ಪ ಸಮಯದ ನಂತರ ಈ ರೀತಿ ರೋಸ್ಟ್ ಮಾಡ್ತಿದ್ದ ಹಾಗೇನೆ ಈರುಳ್ಳಿ ಸಾಫ್ಟ್ ಆಗಿ ಬಿಡ್ತದೆ. ನಾನಿದನ್ನ 5 ನಿಮಿಷ ಹೀಗೇನೆ ರೋಸ್ಟ್ ಆಗ್ಲಿಕ್ಕೆ ಬಿಡ್ತೇನೆ. ನೀವೀಗ ನೋಡ್ಬೋದು ಇದಕ್ಕೆ ಚೆನ್ನಾಗಿ ಹೊಂಬಣ್ಣ ಬಂದಿದೆ. ಸ್ವಲ್ಪ ಹೊಂಬಣ್ಣ ಬರ್ತಿದ್ದ ಹಾಗೇನೆ ಇದಕ್ಕೆ ನಾವು ರುಬ್ಬಿಕೊಂಡ ಮಸಾಲೆಯನ್ನು ಹಾಕಬೇಕು. ಈ ತಿಂಡಿಗೆ ವಿಶೇಷವಾದ ರುಚಿ ಬರೋದು ನಾವು ಈ ಮಸಾಲೆಗೆ ಬಳಸಿಕೊಂಡ ಸಾಮಗ್ರಿಯಿಂದ. ಇದನ್ನ ಹಾಕಿದ್ಮೇಲೆ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನಾವು ಮೊದಲಿಗೆನೆ ಜಾಸ್ತಿ ಎಣ್ಣೆ ಹಾಕಿರೋದ್ರಿಂದ ಈ ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯುತ್ತದೆ. ಇದನ್ನ ಈ ರೀತಿ ನಾನು ಬೇಯಲಿಕ್ಕೆ ಬಿಡ್ತೇನೆ. ಈ ರೀತಿ ಮಾಡೋದ್ರಿಂದ ಇದರಲ್ಲಿರುವ ಕಚ್ಚಾ ವಾಸನೆ ಎಲ್ಲ ಹೋಗ್ತದೆ. ಇದು ಬೇಯುತ್ತಿದ್ದ ಹಾಗೇನೆ ಇದರ ಬಣ್ಣದಲ್ಲಿ ಬದಲಾವಣೆ ಸಹ ನೀವು ನೋಡಬಹುದು. ಇದು ಮೊದಲು ಲೈಟ್ ಆರೆಂಜ್ ಕಲರ್ ನಲ್ಲಿತ್ತು. ಈಗ ಇದಕ್ಕೆ ಡಾರ್ಕ್ ಆರೆಂಜ್ ಕಲರ್ ಬಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕೊಳ್ಳಿ. ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ 2 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಬೇಕು. ಇದನ್ನೊಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ಇದಕ್ಕೆ ಈಗ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿಯನ್ನು ಹಾಕಬೇಕು. ಬ್ರೆಡ್ ಮಸಾಲಾಗೆ ಗರಂ ಮಸಾಲ ಪುಡಿಯನ್ನು ಬಿಟ್ರೆ ನಾವು ಬೇರೆ ಯಾವುದೇ ಪುಡಿಯನ್ನು ಉಪಯೋಗಿಸುವುದಿಲ್ಲ. ನಾನಿದನ್ನು ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ತೇನೆ. ನಾನೀಗ ಅರ್ಧ ಕಪ್ ನಷ್ಟು ನೀರನ್ನು ಮಸಾಲೆ ರುಬ್ಬಿಕೊಂಡ ಮಿಕ್ಸಿ ಜಾರ್ಗೆನೆ ಹಾಕೊಂಡು ಇದಕ್ಕೆ ಹಾಕ್ತೇನೆ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ನಮಗೆ ದಪ್ಪವಾದ ಮಿಶ್ರಣ ಬೇಕು. ಅದಕ್ಕೋಸ್ಕರ ಅರ್ಧ ಕಪ್ ನಷ್ಟು ನೀರು ಸಾಕಾಗ್ತದೆ. ಈ ಮಿಶ್ರಣವನ್ನು ನಾವು ಕುದಿಸಬೇಕು. ಹಾಗಾಗಿ ಕೇವಲ 1 ಕುದಿ ತೆಗೆದ್ರೆ ಸಾಕು. ಇದರ ಸ್ಥಿರತೆಯನ್ನು ಒಂದ್ಸಲ ನೋಡಿ. ಇದು ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳುವಾಗಿಯೂ ಇಲ್ಲ. ಇದಕ್ಕೆ ನಾವು ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡ ಬ್ರೆಡ್ ತುಂಡುಗಳನ್ನು ಹಾಕೋಣ. ಈ ಬ್ರೆಡ್ ತುಂಡುಗಳನ್ನು ಈ ಮಸಾಲೆದೊಂದಿಗೆ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು.
ನಾವು ಗೋಬಿ ಮಂಚೂರಿಯನ್ನು ಮಾಡುವಾಗ ಹೇಗೆ ಸಾಸ್ನೊಂದಿಗೆ ಫ್ರೈ ಮಾಡಿದ ಗೋಬಿಯನ್ನು ಕೋಟ್ ಮಾಡ್ತೇವೋ ಅದೇ ರೀತಿ ಈ ಫ್ರೈ ಮಾಡಿಕೊಂಡ ಬ್ರೆಡ್ ತುಂಡುಗಳನ್ನು ಈ ಮಸಾಲೆಯಲ್ಲಿ ಚೆನ್ನಾಗಿ ಕೋಟ್ ಮಾಡಬೇಕು. ಇದೀಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡೋದಕ್ಕೂ ಒಂದು ರೀತಿ ಇದೆ, ಅದು ಹೇಗೆ ಅಂತ ನೋಡೋಣ. ಬ್ರೆಡ್ ಮಸಾಲ ರೆಡಿಯಾದ ತಕ್ಷಣನೇ ಸರ್ವ್ ಮಾಡಬೇಕು, ಇಲ್ಲಾಂದ್ರೆ ಇದು ಬೇಗನೆ ಮುದ್ದೆಯಾಗಿ ಬಿಡ್ತದೆ. ಈಗ ಒಂದು ಪ್ಲೇಟ್ನಲ್ಲಿ ನಿಮಗೆ ಬೇಕಾದಷ್ಟು ಬ್ರೆಡ್ ಮಸಾಲವನ್ನು ಹಾಕೊಳ್ಳಿ. ಇದರ ಮೇಲೆ ಸಣ್ಣಕ್ಕೆ ಹೆಚ್ಚಿಕೊಂಡ ಈರುಳ್ಳಿಯನ್ನು ಹಾಕಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಸ್ವಲ್ಪ ರೋಸ್ಟ್ ಮಾಡಿಕೊಂಡ ಗೋಡಂಬಿಯ ತುಂಡುಗಳನ್ನು ಹಾಕಬೇಕು. ಬ್ರೆಡ್ ಮಸಾಲ ಈಗ ತಿನ್ನಲು ಸಿದ್ಧವಾಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿದ ಬಳಿಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮನೆಯಲ್ಲೇ ರುಚಿ ರುಚಿಯಾದ ತಿಂಡಿಗಳನ್ನು ಮಾಡಿಕೊಂಡು ನೀವೆಲ್ಲರೂ ಸುರಕ್ಷಿತವಾಗಿರಿ. ನಿಮಗೆಲ್ಲರಿಗೂ ಶುಭ ದಿನ.